GBA ಕಾಮಗಾರಿ ಯಾವುದಾದ್ರೂ ನೀವು ಪ್ರಶ್ನೆ ಮಾಡ್ತೀರಾ ಸಾರ್ವಜನಿಕರು ಅಂತ ಹೇಳಿದ್ರೆ ಅದು ಅಕ್ಷರಶಃ ತಪ್ಪು. ಅದರ ಬದಲಾಗಿ ಯಾರು ಪ್ರಶ್ನೆ ಮಾಡೋದಕ್ಕೆ ಹೋಗ್ತಾರೆ ಅವರ ಬಾಯಿ ಮುಚ್ಚಿಸುವಂತ ಕೆಲಸ ಆಗುತ್ತೆ. ಹೆಂಗೆ ಪ್ರಶ್ನಿಸಿದವರ ಬಾಯಿ ಮುಚ್ಚಿಸ್ತಾರೆ ಅಂದ್ರೆ ಹೇಳಿದ್ರೆ ಆಮಿಷವನ್ನು ಒಡ್ಡಲಾಗುತ್ತೆ. ಸದ್ಯ RTI ಅರ್ಜಿ ಸಲ್ಲಿಕೆ ಮಾಡಿದಂತಹ ಕಾರ್ಯಕರ್ತನಿಗೆ ಲಂಚದ ಆಮಿಷವನ್ನು ತೋರಿಸಲಾಗ್ತಾ ಇದೆ. ಅರ್ಜಿ ಅಷ್ಟೇ ಹಾಕಿದ್ದು ಮೊಬೈಲಿಗೆ ಜಣ ಕಾಂಚಾಣ ಬಂದ್ಬಿಟ್ಟಿದೆ. ಕಾಮಗಾರಿಯೊಂದನ್ನು ಪ್ರಶ್ನೆ ಮಾಡಿ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಮೊಬೈಲಿಗೆ ದುಡ್ಡು ಬರುತ್ತೆ. ಮಾಹಿತಿ ಕೇಳಿದ್ರೆ ಹಣ ಕೊಟ್ಟು ಆಫೀಸರ್ಸ್ ಬಾಯಿ ಮುಚ್ಚಿಸುವಂತ ಕಾರ್ಯ ಎಗ್ಗಿಲ್ಲದೆ ಸಾಗ್ತಾ ಇದ್ದು GBA ಕಾಮಗಾರಿ ಕುರಿತಂತೆ ಮಾಹಿತಿ ಕೇಳಿದಾಗ ಸ್ಫೋಟಕ ಲಂಚಾವತಾರ ಬಯಲಿಗೆ ಬಂದಿದೆ. ಕಾಮಗಾರಿ ಖರ್ಚು ಎಷ್ಟಾಗಿದೆ ಅಂತ ಕೇಳಿದ ತಕ್ಷಣ ನಿಮ್ ಖರ್ಚಿಗೆ ಇಟ್ಕೊಳ್ಳಿ, ಅದ್ರ ಖರ್ಚು ಯಾಕೆ ಕೇಳ್ತೀರಾ ಅಂತ ಹೇಳಿ ಗುಸು ಆರಂಭ ಮಾಡ್ತಾರೆ. ಅಂಡ್ ಸ್ಯಾಂಪಲ್ ಅಂತ ಹೇಳಿ 10,000 ರೂಪಾಯಿ ದುಡ್ಡನ್ನು ಕೂಡ ಕೊಟ್ಟು ಸೆಟ್ಲ್ಮೆಂಟ್ ಬೇರೆನೇ ಇದೆ ಅಂತ ಹೇಳಿ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಾರೆ. ಫೋನ್ ಪೇ ಮೂಲಕ ಕಲ್ಲೇಶಪ್ಪ ಅಂಡ್ ಅಯ್ಯಪ್ಪ 10,000 ರೂಪಾಯಿ ಲಂಚವನ್ನು ಕೊಟ್ಟು ಕಾಮಗಾರಿ ಮಾಹಿತಿ ಮಾತ್ರ ಕೇಳಬೇಡಿ, ಅದನ್ನು ಮರ್ತು ಬಿಡಿ ಅಂತ ಹೇಳಿ ಕಿಲಾಡಿಗಳು ಬಾಯಿ ಮುಚ್ಚಿಸುವ ಕೆಲಸ ಮಾಡ್ತಾರೆ. GBA ಅಧಿಕಾರಿಗಳು ಕಳಿಸಿದ್ದ ಹಣವನ್ನ RTI ಕಾರ್ಯಕರ್ತ ಮರಳಿಸಿದ್ದು ಪವರ್ ಟಿವಿಯಲ್ಲಿ GBA AEE ಲಂಚಾವತಾರದ ಮುಖ ಬಯಲಾಗ್ತಾ ಇದೆ. ನಾನು ಯಾಕೆ ಗೊತ್ತಿಷ್ಟು ಹೇಳ್ತೀನಿ, ನಾನು ಸಾಕು ಗೊತ್ತಿದ್ದೀನಿ. ಯಾಕೆ ಅಂದರೆ ನಾನು BGS ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ, ಟೆಸ್ಟಿಸು ಸ್ವೆಲ್ಲಿಂಗ್ ಜಾಸ್ತಿ ಆಗಿ. ಡಾಕ್ಟ್ರು ಎಷ್ಟು ಓಡಾಡಂಗಿಲ್ಲ, 3 ತಿಂಗಳು ಅಂತ 3 ತಿಂಗಳು ರೆಸ್ಟಲ್ಲಿ ಇದ್ದವನು. ಒಂದು ಕಾಫಿ ಕುಡಿ ಮನೆಯಲ್ಲ ಎಣ್ಣೀರು ಕುಡಿ ಅಂತ ಏನು ಇಲ್ಲೇ ಮಾತಾಡ್ತೀವಿ, ಎಣ್ಣೀರು ಕುಡ್ಕೊಂಡೇ ಮಾತಾಡೋಣ. ಏನು ಅಂತ ತಲೆ ಹೋಗ ಅಂಥದ್ದು ಏನಾದ್ರು ನಾವು ಮಾಡಿದ್ದೀವಿ. ಬನ್ನಿ ಹೇಳೋದು ರಿಕ್ವೆಸ್ಟ್ ಅಷ್ಟೇ. ನೋಡೋಣ ಎಲ್ಲರೂ ಒಂದೇ ತಕ್ಷಣ ಕೂತ್ಬೇಡ ಅನ್ನೋದು ಕ್ವಾಲಿಟಿ ಅಷ್ಟೇ. ಯಾರು ಏನು ಸತ್ಯರ್ಶನ ನಾನು ಬೋರ್ಡ್ ಹಾಕೊಂಡು ಓಡಾಡ್ತೀನಿ ಮತ್ತೆ ಏನು ಅದೇ ದೊಡ್ಡ ತಪ್ಪು ಅನ್ನಂಗೆ ನಮ್ಮ ಅಯ್ಯಪ್ಪ ಫೋನ್ ಮಾಡಿ ನಾನೇನೋ ಮಾಡಿದ್ದೀನಿ. ನಂಗೆ ಒಂದು ಅರ್ಥ ಆಗಲಿಲ್ಲ. ಆಯಿತು, ನಾನು ಈಗ ಯಾವುದೇ ಒಂದು ಅಲ್ಲಿ ಎಣ್ಣೆ ಕುಡಿಯೋಣಾಗಿದೆ. ಅಂತೇಳಿ ಅದಾದಮೇಲೆ ಅಯ್ಯಪ್ಪನ ಬರೋಕ್ಕೆ ಒಂಚೂರು ಇಲ್ಲಿ ಬರೋಕ್ಕೆ ಹೇಳಿದ್ದೀನಿ. ಅದನ್ನ ವರ್ಕ್ ಮಾಡಿಬಿಟ್ಟು ಕಂಪ್ಲೇಂಟು ಸೀರಿಯಸ್ ಆಗಿದೆ, ಸುಮ್ಮನೆ ಇದಾಗದು ಬೇಡ. ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು RTI ಕಾರ್ಯಕರ್ತ ಭಗತ್ ಸಿಂಗ್ ಅರುಣ್ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅರುಣ್, ಆ ಡೈಲಾಗ್ಗಳನ್ನು ಕೇಳ್ತಾ ಇದ್ದೀವಿ, ಎಷ್ಟು ರಾಜಾರೋಷವಾಗಿ ಹೇಳ್ತಾರಲ್ಲ, ತಲೆ ಹೋಗುವಂತ ಸಮಸ್ಯೆ ಏನೂ ಇಲ್ಲ, ಯಾರೇನು ಸತ್ಯ ಹರಿಶ್ಚಂದ್ರರಲ್ಲ ಅಂತ. ಅಂದ್ರೆ ಇವ್ರ ಖಯಾಲಿನೇ ಇದು, ದುಡ್ಡು ಯಾಮಾರಿಸ್ಕೊಂಡು ಯಾರಾದ್ರೂ ಕೇಳ್ತಾರೆ ಅಂದ್ರೆ ಅವ್ರನ್ನ ಬಾಯಿ ಮುಚ್ಚಿಸುವಂತ ಕೆಲಸನೇ ಇದು ಅಂತೀರಾ, ಹೇಗೆ? ಹೌದು ಮೇಡಮ್, ಈಗ GBA ಅಂದ್ರೆ ಗುಂಡಿಗೆ ಬೀಳ್ಸೋ ಏಜೆಂಟ್ ಅಂತ ಅವರು. ಯಾವುದೇ GBA ಅಧಿಕಾರಿಗಳವರು ಗುಂಡಿಗೆ ಬೀಳ್ಸೋ ಏಜೆಂಟ್ ಅಂತ ಅವ್ರೇನ್ ಮಾಡ್ತಾರೆ, ಒಂದು ರಸ್ತೆ ಕಾಮಗಾರಿಗೆ 40 ಲಕ್ಷ ವೆಚ್ಚ ಆಗಿದ್ರೆ ಅದಕ್ಕೆ ಇನ್ನ 40 ಲಕ್ಷ ಎಕ್ಸ್ಟ್ರಾ ಹಾಕ್ತಾರೆ. 80 ಲಕ್ಷ ಸರ್ಕಾರಕ್ಕೆ ಸಲ್ಲಿಸ್ತಾರೆ, 80 ಲಕ್ಷ ಖರ್ಚಾಗಿದೆ ಅಂತ. ಇದಾದ ನಂತರ ಯಾವುದೇ ರಸ್ತೆನೇ ಮಾಡಿಲ್ದವ್ರು ಇದಕ್ಕೆ ರಸ್ತೆ ಮಾಡಿದೀವಿ, ಇದಕ್ಕೆ ಇನ್ನೊಂದು 20 ಲಕ್ಷ ಅಂತ ಅದಕ್ಕೆ ಸರ್ಕಾರದಿಂದ ಅನುದಾನ ತಗೊಂಡಿರ್ತಾರೆ. ಇದ್ರ ಬಗ್ಗೆ ನಾನು ಮಾಹಿತಿ ಕಾಯ್ದೆ ಇಡಿ ಮಾಹಿತಿ ಕೇಳಿದೆ, ಸರ್ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡಿ ಅಂತ. ಅದಕ್ಕೆ ಆತ ಏನ್ ಹೇಳ್ತಾರೆ ಅಂದ್ರೆ, ಸರ್ ನೀವು ಏನು ಮಾಡಬೇಡಿ, ನಿಮ್ದು ಫೋನ್ ಪೇ ನಂಬರ್ ಇದೆ ಅಂದ್ಬಿಟ್ಟು ನನ್ನ ಫೋನ್ ಪೇ ನಂಬರ್ಗೆ 10,000 ರೂಪಾಯಿ ಹಾಕ್ತಾರೆ. ಯಾಕಪ್ಪ ಇದನ್ನ ಆಗ್ತಿ ಅಂತ ಕೇಳಿದಾಗ ನಾನು ಯಾವಾಗ ಗಲಾಟೆ ಮಾಡಕ್ ಸ್ಟಾರ್ಟ್ ಮಾಡಿದೆ, ಸರ್ ಇಲ್ಲ ನೇರವಾಗಿ ಬಂದು ಮಾತಾಡಿ, ನಾವು ಕೊಟ್ಟರು ಹಣ ನಿಮ್ಗೆ ಸಾಕಾಗಿಲ್ಲ ಅಂತ ಹೇಳಿದ್ರೆ ಇನ್ನೂ 1 ಲಕ್ಷ ನಿಮ್ಗೆ ಡೈರೆಕ್ಟ್ ಆಗಿ ಬಂದು ಕೊಡೋಣ ಅನ್ಕೊಂಡಿದ್ವಿ, ಇದು ಜಸ್ಟ್ ನೀವು ಸುಮ್ಮನೆ ಆಗ್ಲಿ ಅಂತ ನಾವು ಇದನ್ನ 10,000 ಕೊಟ್ಟಿದ್ದು ಅಂತ ಹೇಳ್ತಾರೆ ಮೇಡಮ್. ರೈಟ್ ಅರುಣ್, ನೋಡೋಣ ಇದಕ್ಕೆಲ್ಲ ಯಾವತ್ತು ಬ್ರೇಕ್ ಬೀಳುತ್ತೆ ಅಂಡ್ GBA ಇದ್ರ ಬಗ್ಗೆ ಬೆಳಕು ಹರಿಸುತ್ತಾ ಅನ್ನೋದೇ ಪ್ರಶ್ನೆ. ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತಾಡಿದ್ದಕ್ಕೆ.